ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಳೆದ 3 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ರೈಡ್ಗಳನ್ನ ಮಾಡಿದ್ದೇವೆ. ಅದೇನು ಹೇಳಿಕೆ ಅಲ್ಲ. ರೈಡ್ ಮಾಡಿದ ತಕ್ಷಣ ನಿಮಗೆ ನಂಬರ್ಸ್ ಬೇಕಾಗುತ್ತೆ, ಹೇಳ್ಬೇಕಾಗತ್ತೆ. ಅಷ್ಟು ಬಿಟ್ಟರೆ ಇದೇನು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಲ್ಲ. ಈ ನಂಬರ್ಸ್ಗಳು ಇರ್ತಕ್ಕಂಥದ್ದೇ ಒಂದು ನಮಗೆ ದುಃಖ ಇದೆ. ಯಾಕಂದರೆ ಈ ಪದ್ಧತಿ ನಡೀತಾ ಇರ್ತಕ್ಕಂಥದ್ದು ಇದು ನಿಷೇಧನ ಆಗಬೇಕು. ಇಂಥ ಪದ್ಧತಿಗಳು ಇಲ್ಲಿ ಕಾಣಬಾರ್ದು ಅನ್ನೋದಕ್ಕೆ ಈ ವರ್ಷಕ್ಕೊಂದ್ಸಲಿ ನಾವೇನು ಇಡೀ ಗ್ಲೋಬಲಿ ಈ ಒಂದು ಕಾರ್ಯಕ್ರಮನ ಆ್ಯಂಟಿ ಚೈಲ್ಡ್ ಲೇಬರ್ ಅಥವಾ ಬಾಲ ಕಾರ್ಮಿಕರ ವಿರೋಧ ದಿನ ಅಂತ ಏನು ಹೇಳ್ತೀವಿ, ಇದ್ರ ಮುಖಾಂತರ ಈ ಒಂದು ಸೋಷಿಯಲ್ ಈವಿಲ್ನ ಇರಾಡಿಕೇಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ನಾವು ಕೆಲಸ ಮಾಡೋದನ್ನು ನೋಡಿರ್ತೀವಿ. ಬಡತನಕ್ಕೂ ಈ ಬಾಲಕಾರ್ಮಿಕರ ಏನಿದ್ದಾರೆ ಎರಡಕ್ಕೂ ತುಂಬ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ನಾನು ಬೇರೆಯವ್ರನ್ನ ದೂಷಿಸೋ ಬದಲು ಅದನ್ನೇ ಹೇಳ್ತಾ ಇದ್ದೆ. ನಾವೇನು ಮಾಡ್ಬೋದು, ನಮ್ಮ ಸುತ್ತಮುತ್ತಲು ಕಾಣುವಂಥ ಮಕ್ಕಳಿಗೆ ನಾವೇನು ಪ್ರೊವೈಡ್ ಮಾಡ್ಬೋದು, ನಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ ಅವ್ರ ಮಕ್ಕಳಿಗೆ ನಾವೇನಾದರೂ ಸಹಾಯ ಮಾಡ್ಬೋದಾ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಂಡಾಗ ಮಾತ್ರ ನಾವು ದೊಡ್ಡ ರೀತಿಯಲ್ಲಿ, ದೊಡ್ಡ ಮಟ್ಟದಲ್ಲಿ, ದೇಶದಲ್ಲಿ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ. दिन पूर्व यानी कि 13 मार्च को नई दिल्ली में कार्यक्रम आयोजित किया गया. इस कार्यक्रम में अंतर्राष्ट्रीय योग दिवस से पहले 100 दिनों की गतिविधियों की शुरुआत की. 7 अप्रैल को भुवनेश्वर में 75 दिन पहले वाला कार्यक्रम हो गया. उसमें काउंटडाउन समारोह भी हुआ और 2 मई को महाराष्ट्र में नासिक में 50 दिन पूर्व काउंटडाउन समारोह हुआ. 27 मई को पांडिचेरी में 25 दिन पूर्व का काउंटडाउन कार्यक्रम हो चुका है. यह देखकर खुशी हो रही कि पूरे भारत में संगठन एक पृथ्वी एक स्वास्थ्य के लिए योग थीम के तहत एकजुट हो रहे हैं, ताकि व्यक्तिगत स्वास्थ्य और वैश्विक सद्भाव के लिए योग के जरिए वसुंधैव कुटुंबकम की भावना को बढ़ावा दिया जा सके. मैं मीडिया से अनुरोध करता हूं कि वे अंतर्राष्ट्रीय योग दिवस 2025 को एक ऐसा यादगार कार्यक्रम बनाने के सरकार के इस प्रयास में शामिल हो जो लोगों को योग को दैनिक जीवन में अपनाने के लिए प्रेरित करे. मुझे विश्वास है कि आप अपने मीडिया कवरेज के माध्यम से एक स्वस्थ, खुशहाल और अधिक शांतिपूर्ण समाज के निर्माण में योगदान देंगे. योग केवल आसन और प्राणायाम का अभ्यास नहीं है, यह जीवन जीने की एक कला है. यह हमें अनुशासन, संयम और सकारात्मकता सिखाता है. मुझे यकीन है कि आपके निरंतर समर्थन और सहयोग से इस वर्ष 11वें अंतर्राष्ट्रीय योग दिवस के आयोजन से संबंधित अपने सभी लक्ष्यों को शानदार तरीके से प्राप्त करेंगे. Prime Minister to attend the G7, and as you are aware, the invitation has been accepted. It was also an occasion for the two Prime Ministers to talk about India or reflect on India-Canada relations and how do we take it forward. As you are aware, India-Canada are vibrant democracies which are bound by shared democratic values and a steadfast commitment to the rule of law. And of course, very vibrant people-to-people ties. We believe that the forthcoming meeting
between the two leaders on the sidelines of the G7 summit in Kananaskis in Canada will offer an important opportunity for them to exchange views on bilateral and global issues and explore pathways to set or reset the relationship based on mutual respect, shared interests. ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು ಅಂತ ಒತ್ತಾಯ ಮಾಡ್ತೀವಿ. ರಕ್ಷಣಾ ವಲಯದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗಿದೆ ಮತ್ತು ಆಪರೇಷನ್ ಕಾವೇರಿ ಮೂಲಕ 3,000ಕ್ಕಿಂತ ಹೆಚ್ಚು ಸುಡಾನ್ ದೇಶ ಭಾರತೀಯರನ್ನ ಕರೆತಕ್ಕಂಥ ಭಾರತ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಯುಕ್ರೇನ್ ನಡೆದ ಸಂದರ್ಭದಲ್ಲಿ 23,000 ಭಾರತೀಯರೇನಿದ್ದರು ಅವನ್ನ ಕರ್ಕೊಂಡಕ್ಕಂಥ ಕೆಲಸ ಸುರಕ್ಷವಾಗಿ ಅವನಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸಹ ಮಾಡಿದೆ. ಬಹುಶಃ ಜಗತ್ತಿನ ಇತಿಹಾಸ ಯುದ್ಧ ನಿಲ್ಲಿ ನಮ್ಮ ಜನರನ್ನು ಕರ್ಕೊಂಡಕ್ಕಂಥ ಸಾಹಸ ಯಾರು ಮಾಡಿದ್ದಾರೆ ಅದು ಮೋದಿ ಸರ್ಕಾರ. ಮತ್ತು 75 ವರ್ಷದಲ್ಲಿ ಯುದ್ಧ ನಿಲ್ಲಿಸಿ ಆ ದೇಶದಕ್ಕಂಥ ಜನರು ಕರ್ಕೊಂಡಕ್ಕಂಥವ್ರು ಮಾಡಿದ್ದಿಲ್ಲ. ಅದನ್ನು ನಮ್ಮ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಆ ಕಾರಣಕ್ಕಾಗಿಯೇ ಇವತ್ತು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದ 6.81 ಲಕ್ಷ ಕೋಟಿ ಇವತ್ತು ಪ್ರತಿ ವರ್ಷ ರಕ್ಷಣಾ ಇಲಾಖೆ ಬಜೆಟನ್ನು ಕೊಡ್ತಾ ಇದ್ದಾರೆ. 2014ಕ್ಕಿಂತಲೂ ಮುಂಚೆ 2 ಲಕ್ಷ ರೂಪಾಯಿ 2 ಲಕ್ಷ ಕೋಟಿ ಇತ್ತು. ಇವತ್ತು 7 ಲಕ್ಷ ಕೋಟಿಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.